ಈ ಬರುವಂತ 21ನೇ ತಾರೀಕಿನಿಂದ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗೆ ಅರ್ಜಿ ಪ್ರಾರಂಭ ಆಗ್ತಾ ಇದೆ. ಇದೊಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಇಲ್ಲಿ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳು 827 ಪೋಸ್ಟ್ ಇರತ್ತೆ. ಅದೇ ರೀತಿಯಾಗಿ ಹೆಡ್ ಕಾನ್ಸ್ಟೇಬಲ್ 233 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು ಈ ಒಂದು ನೋಟಿಸ್ ಅಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ. ಈ ಒಂದು ಡ್ರೈವರು ಅದೇ ರೀತಿಯಾಗಿ ಕಾನ್ಸ್ಟೇಬಲ್ ಇನ್ನು ಉಳಿದಂತ ಪೋಸ್ಟ್ಗಳು ಇದರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 827 ಪೋಸ್ಟ್ಗಳು. ಇದು ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆ ಆದ್ರೆ ಮತ್ತೆ ಇನ್ನೊಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ಆಫೀಸ್ ಇರುವಂತ ಹೆಡ್ ಕಾನ್ಸ್ಟೇಬಲ್ ಸುಮಾರು 233 ಪೋಸ್ಟ್ಗಳು ಇರತ್ತೆ. ಇಲ್ಲಿ ನೋಡಿ ಪ್ರತಿಯೊಂದು ಡೀಟೇಲ್ಸ್ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು 233 ಪೋಸ್ಟ್ ಹೆಡ್ ಕಾನ್ಸ್ಟೇಬಲ್. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. SSLC ದವರಿಗೆ, ITI ದವರಿಗೆ, ಡಿಪ್ಲೊಮಾದವರಿಗೆ, ಅದ ನಂತರ ಸೆಕೆಂಡ್ PUC ದವರಿಗೆ ಅವಕಾಶ ಇರತ್ತೆ. ಮತ್ತು ಇನ್ನೊಂದು ಕರ್ನಾಟಕ ರಾಜ್ಯದ ಎಲ್ಲಾ ಡಿಸ್ಟ್ರಿಕ್ಟ್ನವರು, ಮಹಿಳೆಯರು, ಪುರುಷರು ಇಬ್ರು ಅಪ್ಲಿಕೇಶನ್ ಹಾಕಿ. ಮತ್ತು ಡ್ರೈವಿಂಗ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋರು ನಿಮ್ಮ ಹತ್ರ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗತ್ತೆ. ಅಂದ್ರೆ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ 4 ಚಕ್ರ 4 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗತ್ತೆ. ಅದು ಡ್ರೈವಿಂಗ್ ಹುದ್ದೆಗೆ ಅಪ್ಲಿಕೇಶನ್ ಹಾಕೋರಿಗೆ ಮಾತ್ರ. ಇನ್ನು ಉಳಿದಂತ ರೂಲ್ಸ್ ರೆಗ್ಯುಲೇಷನ್, ಕೊನೆಯ ದಿನಾಂಕ ಯಾವುದು, ಡಾಕ್ಯುಮೆಂಟ್ಸ್ ಯಾವುದು, ಎಲ್ಲ ಮಾಹಿತಿಯನ್ನ ಚರ್ಚೆ ಮಾಡೋಣ. ಅರ್ಧ ಗರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಗೊತ್ತಾಗಲ್ಲ, ಮತ್ತೆ ಕಮೆಂಟ್ ಮಾಡ್ತಾರ. ಆದ ಕಾರಣ ಕೊನೆಸನಕ ನೋಡಿ. ನಾನು ಈಗಲೇ ಹೇಳ್ತಾ ಇದ್ದೇನೆ, ನನಗೆ ಕನ್ನಡ ಅಂತೂ ಅಷ್ಟು ಫಸ್ಟನೇ ಮಾಹಿತಿ ಮಾತಾಡಕ್ ಬರಲ್ಲ. ನನಗೆ ಎಷ್ಟು ಬರುತ್ತಲ್ಲ ಅಷ್ಟು ನಾನು ತಿಳಿಸ್ಕೊಡ್ತೇನೆ. ಅಂದ್ರೆ ನೀವು ಏನ್ ಪಂಡಿತಗತಿಯನ್ನು ಇದ್ದಂಗದ್ದೀರಾ. ಪ್ರತಿಯೊಂದು ಕಡೆ ನಿಮ್ಮ ಒಂದು ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂದಲ್ಲಿ ಶಾಲೆಗಳಿಗೆ, ಸ್ಕೂಲ್ಗಳಿಗೆ ಅಡ್ಮಿಷನ್ ಮಾಡಿದ್ರ ಇಲ್ಲಿ ಬಂದು ನನಗೆ ಕನ್ನಡ ಮಾತಾಡತ್ತೇಳಿ ಪಾಠ ಹೇಳ್ತೀರಾ. ಮೆಚ್ಚಬೇಕು ನಿಮ್ಮಂಥವ್ರನ್ನ. ಈಗ ಕನ್ನಡ ಶಾಲೆ ಎಲ್ಲ ಬಂದ್ ಮಾಡ್ತಿದ್ದಾರೆ, ಯಾರು ಕೂಡ ಹೋರಾಟ ಮಾಡ್ತಾ ಇಲ್ಲ. ಆದ್ರೆ ಕೆಲವೊಂದು ಏನಾದ್ರು ತಪ್ಪಾಗತ್ತೆ, ಆ ಒಂದು ತಪ್ಪಾದಂತ ವ್ಯಾಖ್ಯಾನ ಜಾಸ್ತಿ ಹೀಯಾಳಿಸಿ ನಗೋದು, ಹೀಯಾಳಿಸಿ ಕಮೆಂಟ್ ಮಾಡೋದು, ಇಂಥ ಜನನೇ ಜಾಸ್ತಿ ಆಗಿದ್ದಾರ ನೋಡಿ. ಅಂತ ಕೆಟ್ಟ ಜನ ಈ ಒಂದು ಪ್ರಪಂಚದಲ್ಲಿ ಅರ್ಧಕ್ಕರ್ಧ ಕೆಟ್ಟ ಜನ ಇದ್ದಾರೆ. ಒಳ್ಳೆಯವರು ಅಂದ್ರೆ ಸುಮಾರು ಇಲ್ಲಿ ಅಷ್ಟೇ ಕಾಣಿಸ್ಬಹುದು. ಎಲ್ಲರಿಗೂ ಮನಸ್ಸು ಒಳ್ಳೆ ರೀತಿಯಲ್ಲಿ ಇರಲ್ಲ. ಅರ್ಧಕ್ಕರ್ಧ ಬೇರೆಯವ್ರನ್ನ ತುಳಿದು, ಬಡಿದು, ಹೊಡೆಯೋದು, ಬದುಕುವಂತ ಮನಸ್ಸಿರತ್ತೆ. ಈಗ ಪ್ರಸ್ತುತ ಹಂಗೆ ಆಗ್ತಾ ಇದೆ. 4 ಜನರಿಗೆ ಒಳ್ಳೇದು ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಯಾರಿಗೂ ಕೂಡ ಕೆಟ್ಟದ್ದು ಮಾಡಕ್ ಹೋಗ್ಬೇಡಿ. ಅಂದ್ರೆ ನಾನು ಹೇಳುವಂತ ರೀತಿ, ಮಾತಾಡುವಂತ ರೀತಿ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಮೊಂದು ನೋಟಿಸ್ ಬೇಕಾಗಿತ್ತಂದ್ರೆ ಇನ್ಸ್ಟಾದಲ್ಲಿ ಅಥವಾ ನಾನು ಟೆಲಿಗ್ರಾಮ್ ಕೊಟ್ಟಿದ್ದೇನೆ. ಆಫೀಸಲ್ಲಿ ಇರುವಂತ ಇಂಗ್ಲಿಷ್ ನಲ್ಲಿ ಕೊಟ್ಟಿರುವಂತ ಈ ಒಂದು ನೋಟಿಸ್ ಗಳನ್ನ ನೀವೇ ಖುದ್ದಾಗಿ ಓದ್ಕೋರಿ. ಇಂಗ್ಲಿಷ್ ಪಂಡಿತಗಳಿದ್ರೆ, ಕನ್ನಡ ಪಂಡಿತಗಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಕೆಲವು ಜನ ಕಷ್ಟಪಟ್ಟು ಓದಿ ಜಾಬ್ ತಗೋಂತ ವಿದ್ಯಾರ್ಥಿ ಇದ್ದಾರೆ, ಅಂಥವ್ರಿಗೆ ತೊಂದರೆ ಕೊಡಾಕ್ ಹೋಗ್ಬೇಡಿ. ಕೆಟ್ಟ ಕಮೆಂಟ್ ಮಾಡೋರಿಗೆ ಮಾತ್ರ ಹೇಳ್ತಾ ಇರೋದು. ಒಳ್ಳೆ ವ್ಯಕ್ತಿಗಳಿದ್ದಾರೆ, ಅವ್ರಿಗೆ ನಾನು ಯಾವುದೇ ರೀತಿಯಾಗಿ ಬೇಯೋದಿಲ್ಲ. ಅವ್ರು ಆರಾಮ್ ಇರ್ತಾರೆ, ಆರಾಮ್ ಅವ್ರವ್ರ ಕೆಲಸ ಮಾಡ್ತಾರೆ. ಮನಿ ಪರಿಸ್ಥಿತಿ ಅವ್ರಿಗೆ ಗೊತ್ತಿರತ್ತೆ. ಬನ್ನಿ ಈ ಒಂದು ಇದ್ರ ಬಗ್ಗೆ ಮಾತಾಡಕ್ ಕೂತ್ರೆ ಮುಗ್ದ ಹೋಯ್ತು ನೋಡಿ. ಈ ಒಂದು ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಡ್ರೈವರು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ 21ನೇ ತಾರೀಕು. ಅಂದ್ರೆ 21/3/2026 ಅಪ್ಲಿಕೇಶನ್ ಪ್ರಾರಂಭ. ಕೊನೆಯ ದಿನಾಂಕ 19 ಏಪ್ರಿಲ್ 2026. ಏಪ್ರಿಲ್ 19ರ ತನಕ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಒಂದು ಆನ್ಲೈನ್ ನಲ್ಲಿ 2 ನೋಟಿಸ್ ಪ್ರಕಟ ಮಾಡಿದ್ದಾರೆ. ಈ ಒಂದು 2 ನೋಟಿಸ್ ಬಗ್ಗೆ ಚರ್ಚೆ ಮಾಡೋಣ. ಈ ಒಂದು ಹೆಡ್ ಕಾನ್ಸ್ಟೇಬಲ್ ಬಗ್ಗೆ ಸ್ವಲ್ಪ ಮಾಹಿತಿನ ಚರ್ಚೆ ಮಾಡೋಣ. ಅದ ನಂತರ ಕಾನ್ಸ್ಟೇಬಲ್ ಡ್ರೈವರು ಅದ್ರ ಬಗ್ಗೆ ನೋಡೋಣ. ನಾನು ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ, ಆಲ್ ಕರ್ನಾಟಕದವರು, ಎಲ್ಲ ಡಿಸ್ಟಿಕ್ನವರು, ಮಹಿಳೆಯರು, ಪುರುಷರು ಅಪ್ಲೈ ಮಾಡಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಎಲ್ಲಿ ಖಾಲಿ ಇದೆ, ಈ ಒಂದು ಖಾಲಿ ಇರುವಂತ ಸಶಸ್ತ್ರ ಸೀಮಾ ಬಲದಲ್ಲಿ ನೇಮಕಾತಿ ಆಗ್ತಾ ಇದೆ. ಅಂದ್ರೆ SSB ದಲ್ಲಿ ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳಿ 233 ಪೋಸ್ಟ್, ಕಾನ್ಸ್ಟೇಬಲ್ ಅದೇ ರೀತಿಯಾಗಿ ಡ್ರೈವರ್ ಹುದ್ದೆಗಳಂತ ಹೇಳಿ 827 ಪೋಸ್ಟ್. ಟೋಟಲ್ ಆಗಿ ಖಾಲಿ ಇರುವಂತ ಪೋಸ್ಟ್ 1000 ಎಷ್ಟಾಗತ್ತೆ ನೋಡಿ. ಅದು 1060 ಪೋಸ್ಟ್, 67 ಅಲ್ಲ ಸಾರಿ, 60 ಪೋಸ್ಟ್ಗಳು ಟೋಟಲ್ ಆಗಿ ಖಾಲಿ ಇರತ್ತೆ. ಈಗ ಅಪ್ಲಿಕೇಶನ್ ಹಾಕ್ಬೋದು. ನೀವು ಬರೀ ಕರ್ನಾಟಕ ರಾಜ್ಯ ಪೊಲೀಸ್ ಆಗ್ತೀನಿ, ಕರ್ನಾಟಕ ರಾಜ್ಯ ಪೊಲೀಸ್ ಆಗ್ತಾನಂದ್ರೆ ಮುಗೀತು. ಒಬ್ಬೊಬ್ರು ಜಾಬ್ ತಗೊಳ್ಳೋದಕ್ಕೆ ಅದು ಹೇಳಬಾರ್ದು. ಬಟ್ ನಿಮಗೆ ಗೊತ್ತಿದೆ ಈಗ ಪರಿಸ್ಥಿತಿ, ಪ್ರತಿಯೊಂದು ಜಾಬನ್ನ ಕೊಂಡ್ಕೊತಿದ್ದಾರೆ. ಬುಕ್ಕಿಂಗ್ ಆಗಿರತ್ತೆ, ಸಂದರ್ಶನ ಜಾಬ್ಗಳು ಎಲ್ಲ ಬುಕ್ಕಿಂಗ್ ಆಗಿರತ್ತೆ. ಈಗ ಯಾವ ರೀತಿಯಾಗಿ ನಾವು ಸಿನಿಮಾ ಪ್ಯಾಕೇಜ್ನಲ್ಲಿ ಸಿನಿಮಾಗಳನ್ನ, ಫಿಲ್ಮ್ಗಳನ್ನ ಬುಕ್ಕಿಂಗ್ ಮಾಡ್ತೀವಲ್ಲ, ಆ ರೀತಿಯಾಗಿ ನೋಟಿಸ್ ಆದ ತಕ್ಷಣ ಬುಕ್ಕಿಂಗ್ ಆಗಿರತ್ತೆ. ಆದ ಕಾರಣ ಸೆಂಟ್ರಲ್ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಒಂದು ಜೀವನ ಜೊತೆ ಈ ಒಂದು ಸರ್ಕಾರ ಇಷ್ಟೆಲ್ಲ ಆಟ ಆಡಿಸ್ತಾ ಇದೆ ಅಂದ್ರೆ ನಿಮ್ಮ ಒಂದು ಶಾಪನ ಈ ಒಂದು ಸರ್ಕಾರಕ್ಕೆ ಹತ್ತಲ್ಲಿ ಬಿಡಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ದೇವ್ರಿದ್ದಾನೆ ಬಿಡಿ,
ಇಲ್ಲಿ ನೋಡಿ, ಅದೆಲ್ಲ ಬಿಡಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಪೋಸ್ಟ್ ಇರತ್ತೆ, ಪ್ರತಿಯೊಂದು ಹೆಡ್ ಕಾನ್ಸ್ಟೇಬಲ್. ಇಲ್ಲಿ ನೋಡಿ, ಇಲ್ಲಿ ಯುವರ್ ಅಭ್ಯರ್ಥಿಗೆ 105 ಪೋಸ್ಟು, EWS ಅವರಿಗೆ 20 ಪೋಸ್ಟು, OBC ಅವರಿಗೆ 62 ಪೋಸ್ಟು, SC ದವರಿಗೆ 27 ಪೋಸ್ಟು, ST ದವರಿಗೆ 19, ಟೋಟಲ್ ಆಗಿ 233 ಪೋಸ್ಟು. ಇದಕ್ಕೆ ತಕ್ಕಂತೆ ನೀವು ಓದಬೇಕಾಗತ್ತೆ, ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಅದೇ ರೀತಿಯಾಗಿ ಸಂಬಳ ನೋಡಿ ಎಷ್ಟೆಷ್ಟು ಕೊಡ್ತಾರೆ. ಹೆಡ್ ಕಾನ್ಸ್ಟೇಬಲ್ 25,500ರಿಂದ 81,100 ತನಕ ಸ್ಯಾಲ್ರಿ, 81,100 ತನಕ ಸ್ಯಾಲ್ರಿ ಕೊಡ್ತಾರೆ. ಪೋಸ್ಟು ಹೆಡ್ ಕಾನ್ಸ್ಟೇಬಲ್ ಇದರಲ್ಲಿ ವಿವಿಧ ಪ್ರಕಾರ ಇರತ್ತೆ. ನಿಮ್ಮೊಂದು ವಯೋಮಿತಿ ಕನಿಷ್ಠ ನಿಮಗೆ 18 ವರ್ಷ ಇರಲೇಬೇಕಾಗತ್ತೆ. ಸ್ವಲ್ಪ ಬ್ಲರ್ ಕಾಣಿಸ್ತಾ ಇದೆ, ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಬಟ್ ನೋಟಿಸ್ ಅನ್ನ ನೋಡ್ಕೊಳ್ಳಿ, ನೋಟಿಸ್ ಅನ್ನು ಪ್ರತಿಯೊಂದು ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಏಜ್ ಲಿಮಿಟ್, ಯಾವ ರಾಜ್ಯ, ಎಲ್ಲಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇವರು ನೋಟಿಸ್ ರಿಲೀಸ್ ಮಾಡಿದ್ದಾರೆ, ಬಟ್ ಕರ್ರದಿಂದ ಹೊಡೆದು ಬಿಟ್ಟಿದ್ದಾರೆ ಅವರು ಎಲ್ಲ, ಪ್ರತಿಯೊಂದು ಬ್ಲ್ಯಾಕ್. ಇಲ್ಲಿ ವಯೋಮಿತಿ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಹೆಡ್ ಕಾನ್ಸ್ಟೇಬಲ್ ಏನಾಗಿರ್ಬೇಕು, ಹೈಟ್ ಇರೋದು 170 ಸೆಂಟಿಮೀಟರ್ ಹೈಟ್ ಬೇಕಾಗತ್ತೆ. ಚೆಸ್ಟ್ 80, ವಿಸ್ತರಿಸಿದಾಗ 5 ಸೆಂಟಿಮೀಟರ್ ಆಗ್ಬೇಕಾಗತ್ತೆ. ಸಾಮಾನ್ಯವಾಗಿ 80, ವಿಸ್ತರಿಸಿದಾಗ 5 ಸೆಂಟಿಮೀಟರ್, ಟೋಟಲ್ ಆಗಿ ನಿಮಗೆ 86 ತನಕ ಇರಬೇಕಾಗತ್ತೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿ, ಪುರುಷ ಅಭ್ಯರ್ಥಿ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಹೈಟು ಮೇಲ್ ಅಭ್ಯರ್ಥಿಗೆ 165 ಕೊಟ್ಟಿದ್ದಾರೆ, ಫಿಮೇಲ್ ಅಭ್ಯರ್ಥಿಗಳಿಗೆ 155 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮೇಲ್ ಅಭ್ಯರ್ಥಿಗಳಿಗೆ ಚೆಸ್ಟ್ ಎಷ್ಟು ಕೇಳಿದ್ದಾರೆ ಅಂದ್ರೆ ಇಲ್ಲಿ 75ರಿಂದ 80, ವಿಸ್ತರಿಸಿದಾಗ 5 ಸೆಂಟಿಮೀಟರು. ಎದೆ ಸುತ್ತಳತೆ ಮಹಿಳಾ ಅಭ್ಯರ್ಥಿಗೆ ಅನುವಾಗೋದಲ್ಲ, ಇದು ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ರನ್ನಿಂಗ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ, ಹೈಟು, ವೇಟು, ಚೆಸ್ಟ್ ಇದೆಲ್ಲ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೋಟಿಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರುತ್ತೆ. ಇದು ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೀವಿ. ಅದೇ ರೀತಿಯಾಗಿ ಇನ್ನೊಂದು ನೋಟಿಸ್ ಪ್ರಕಟ ಆಗಿದೆ. ಇಲ್ಲಿ ನೋಡಿ, ಇದು 827 ಪೋಸ್ಟು. ನೋಡಿ ಸ್ನೇಹಿತರೆ, ಇದು 827 ಪೋಸ್ಟು. ಇಲ್ಲಿ ಏನೇನು ಪೋಸ್ಟ್ ಇದಾವೆ ಒಂದು ಸ್ವಲ್ಪ ಬೇಸಿಕ್ ಆಗಿ ತಿಳಿಸ್ಕೊಡ್ತಾನೆ. ಇದೆಷ್ಟು ಇದೆ ನೋಡಿ. ಯುವರ್ ಅಭ್ಯರ್ಥಿಗೆ 383, EWS ಅವರಿಗೆ 64, OBC ಅವರಿಗೆ 191, SC ದವರಿಗೆ 128, ST ದವರಿಗೆ 61, ಟೋಟಲ್ ಆಗಿ 827. ಇದು ನಿಮಗೆ ಗೊತ್ತಾಯ್ತು. ಇಲ್ಲಿ ನೋಡಿ, ಪ್ರತಿಯೊಂದು ಕಾನ್ಸ್ಟೇಬಲ್, ಅದೇ ರೀತಿಯಾಗಿ ಡ್ರೈವರು. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ, ಬೇಸಿಕ್ ಆಗಿ ನಿಮಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾನೆ. 2 ನೋಟಿಸ್ ಬಗ್ಗೆ. ಮೊದಲಿಗೆ ಈ ಒಂದು 827ಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ. ಕಾನ್ಸ್ಟೇಬಲ್, ಡ್ರೈವರು ಇದರಲ್ಲಿ ವಿವಿಧ ಪ್ರಕಾರ ಇರತ್ತೆ. ಕಾನ್ಸ್ಟೇಬಲ್ ಪಶು ವೈದ್ಯಕೀಯ, ಕಾನ್ಸ್ಟೇಬಲ್ ನೀರು ಸಾಗಿಸುವವರು, ಕಾನ್ಸ್ಟೇಬಲ್ ಕ್ಲಾಬರು, ಟೈಲರು, ವಾಷರ್ಮ್ಯಾನು, ಕ್ಷೌರಿಕ, ವೆಟರು, ಕಾರ್ಪೆಂಟರು ಮತ್ತು ನರ್ಸಿಂಗು, ಡ್ರೈವರು ಈ ರೀತಿಯ ಖಾಲಿ ಇರತ್ತೆ. ಅತಿ ಹೆಚ್ಚು ಖಾಲಿ ಇರೋದು ಡ್ರೈವರು, 553 ಪೋಸ್ಟು ಅತಿ ಹೆಚ್ಚು ಖಾಲಿ ಇರತ್ತೆ. ಡ್ರೈವರ್ ಹುದ್ದೆಗಳೇ ಖಾಲಿ ಇದೆ ನೋಡಿ ಅತಿ ಹೆಚ್ಚು. ಅರ್ಜಿ ಸಲ್ಲಿಸಿದರೆ 21,700ರಿಂದ 69,100. ಇದು ಕಾನ್ಸ್ಟೇಬಲ್ ಹುದ್ದೆಗಳಿಗೆ. ಸಶಸ್ತ್ರ ಸೀಮಾ ಬಲೆ ಅರ್ಥ ಮಾಡ್ಕೊಳ್ಳಿ. ಅಪ್ಲಿಕೇಶನ್ 21ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ SSLC ದವರು, ITI ದವರು, ಡಿಪ್ಲೊಮಾದವರು, ಸೆಕೆಂಡ್ PUC ದವರು ಅವಕಾಶ. ವಯೋಮಿತಿ 18ರಿಂದ 27 ವರ್ಷ ತನಕ ಅವಕಾಶ. ವಯೋಮಿತಿಯಲ್ಲಿ ಸಡಿಲಿಕೆ OBC, SC ST ದವರಿಗೆ 3 ವರ್ಷ, 5 ವರ್ಷ ಈ ರೀತಿಯಾಗಿ. ಸಾಮಾನ್ಯವಾಗಿ ಅರ್ಜಿ ಶುಲ್ಕ 100 ರೂಪಾಯಿ ತನಕ ಪಾವತಿ ಮಾಡಬೇಕು. SC ST ಮಾಜಿ ಸೈನಿಕ ಮಹಿಳಾ ಅಭ್ಯರ್ಥಿಗೆ ಹೊರತುಪಡಿಸಿ. ಆಯ್ಕೆ ಪ್ರಕಾರದಲ್ಲಿ ಒಂದು ಪರೀಕ್ಷೆಗಳನ್ನು ನೀಡ್ತಾರೆ. CBT ಟೆಸ್ಟು, ದೈಹಿಕ ಪರೀಕ್ಷೆ, ದೈಹಿಕ ದಕ್ಷತೆ ಪರೀಕ್ಷೆ, ಹೈಟು, ವೇಟು, ಚೆಸ್ಟ್ ಇದೆಲ್ಲ ಚೆಕ್ ಮಾಡ್ತಾರೆ. ಇದು ಸುತ್ತಳತೆ ಅದೆಲ್ಲ. ಅದ ನಂತರ ಸಂದರ್ಶನ. ಇಷ್ಟು ಇದ್ರ ಬಗ್ಗೆ ಮಾಹಿತಿ. ಅದೇ ರೀತಿಯಾಗಿ ಇನ್ನು 223ರಲ್ಲಿ ಏನೇನು ಮಿಸ್ ಆಗಿತ್ತು ನೋಡಿ. ಇನ್ನು ಹೆಡ್ ಕಾನ್ಸ್ಟೇಬಲ್ ಯಾವ್ಯಾವ ಪೋಸ್ಟ್ ಇದಾವೆ ಅದರಲ್ಲಿ. ಹೆಡ್ ಕಾನ್ಸ್ಟೇಬಲ್ ಸವಾನ, ಹೆಡ್ ಕಾನ್ಸ್ಟೇಬಲ್ ಎಲೆಕ್ಟ್ರಿಷಿಯನ್, ಹೆಡ್ ಕಾನ್ಸ್ಟೇಬಲ್ ಪಶು ವೈದ್ಯಕೀಯ, ಹೆಡ್ ಕಾನ್ಸ್ಟೇಬಲ್ ಸ್ಟೀವರ್ಡ್ ಅಂತ ಹೇಳಿ ಇದು ಖಾಲಿ ಇರತ್ತೆ. ಇಲ್ಲಿ ಕೂಡ ಸೇಮ್ ಎಜುಕೇಶನು, ಅದೇ ರೀತಿಯಾಗಿ ವಯೋಮಿತಿ ಕೂಡ ಸೇಮು, ಶುಲ್ಕ ಕೂಡ ಸೇಮು, ಅದೇ ರೀತಿಯಾಗಿ ಆಯ್ಕೆ ಪ್ರಕಾರ ಕೂಡ ಸೇಮ್ ಇರತ್ತೆ. ಯಾವುದೇ ರೀತಿ ಚೇಂಜಸ್ ಕೊಟ್ಟಿಲ್ಲ. ಅಪ್ಲಿಕೇಶನ್ ಹಾಕುವಂತ ವಿಧಾನ ಕೂಡ ಸೇಮು. SSB ಅಧಿಕೃತ ಆಗಿರುವಂತ ವೆಬ್ಸೈಟ್ಗೆ ಹೋಗಿ ಭೇಟಿ ಕೊಟ್ಟು ಅಪ್ಲಿಕೇಶನ್ ಹಾಕಿ. ಇದು ಅಧಿಕೃತವಾಗಿ ಅಧಿಸೂಚನೆ ಪ್ರಕಾರ ತಿಳಿಸ್ಕೊಟ್ಟಿದ್ದೇನೆ. ನಿಮಗೇನಾದ್ರೂ ಅಪ್ಲಿಕೇಶನ್ ಹಾಕಕ್ ಬರ್ಲಿಲ್ಲಪ್ಪ ಅಂದ್ರೆ
ನಮಗೆ ಕಮೆಂಟ್ ಮಾಡಿ ಅಪ್ಲಿಕೇಶನ್ ಹಾಕು ಅಂತ ವಿಡಿಯೋ ಮಾಡಿ ತಿಳಿಸ್ಕೊಡು ಅಂದ್ರೆ ತಿಳಿಸ್ಕೊಡ್ತೇವೆ. ಯಾಕಂದ್ರೆ ತುಂಬಾ ಜನ ಇದರಲ್ಲಿ ನಾನು ತಿಳಿಸ್ಕೊಟ್ರೆ ವಿಡಿಯೋ ಮಾಡಕ್ ಬರಲ್ಲ, ಅಂದ್ರೆ ವಿಡಿಯೋನ ನೋಡಲ್ಲ ಕೆಲವು ಜನ, ಆದ ಕಾರಣ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಎಸ್ ಅಂತ ಕಮೆಂಟ್ ಮಾಡಿ. ಇನ್ನಾದ್ರೂ ತಿಳಿಸ್ಕೊಡ್ತಾ ಇದ್ದೇನೆ, ಈ ನಮ್ಮ ಕರ್ನಾಟಕ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಕಡೆ ಗಮನ ಕೊಡಿ. ಕರ್ನಾಟಕ ಸರ್ಕಾರದ ಮೇಲೆ ಭರವಸೆ ಇಟ್ರೆ ಮುದುಕ ಆಗ್ತಿರ ಹೊರತು ಜಾಬ್ ಅಂತ ಸಿಗೋದು ಡೌಟು.